ನಮ್ಮ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಏನು ನಮ್ಮ ಸಂಘಕ್ಕೆ ನೂತನವಾಗಿ ಅವಿರೋಧವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಕಿರಣ್ ಕುಮಾರ್ ಅವ್ರಿಗೆ ಹಾಗೂ ಕಡೆಮನೆ ಕುಮಾರ್ ಅವ್ರಿಗೆ, ನಾಗೇಶ್ವರ್ ಅವ್ರಿಗೆ ಹಾಗೂ ನಮ್ಮ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ರಂಗನಾಥ್ ಬಾಬು ಅವರಿಗೆ ನಮ್ಮ ಸಂಘದ ವತಿಯಿಂದ ಈಗ ಅಭಿನಂದನೆ ಸಲ್ಲಿಸಿದ್ದೇವೆ. ಅವ್ರಿಗೂ ನಿಜವಾಗ್ಲೂ ಇವತ್ತು ನಮ್ಮ ಸಂಘದಲ್ಲಿ ಒಗ್ಗಟ್ಟಿನಿಂದ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬರಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಸಾಕಷ್ಟು ಕ್ರಿಯಾಶೀಲತೆ ಹೊಂದೈತೆ. ಅದೇ ರೀತಿ ಸಾಕಷ್ಟು ದಿನಗಳಿಂದ ಕಟ್ಟಡ ಆಗಿರಲಿಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ. ಈ ನಿಟ್ಟಿನಲ್ಲಿ ಶಾಸಕ ಎಸ್.ಸಿ. ಬಾಲಕೃಷ್ಣ ಅವರು ಸಾಕಷ್ಟು ಶ್ರಮ ವಹಿಸಿ ನಮ್ಮ ರಾಮಣ್ಣವರು ಕೂಡ ಅವ್ರ ಹಿಂದೆ ಬಿದ್ದು ಒಂದು ನಿವೇಶನ ಕೂಡ ಆಗಿದೆ, ಗುದ್ಲಿ ಪೂಜೆ ಆಗೈತೆ. ಕಾಮಗಾರಿಗೆ ಕೂಡಲೇ 2 ದಿನದಲ್ಲಿ ಕಾಮಗಾರಿಗೂ ಚಾಲನೆ ದೊರೀತೈತೆ. ರಾಮಣ್ಣವರು ಸಾಕಷ್ಟು ಕ್ರಿಯಾಶೀಲವಾಗಿ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತವ್ರೆ. ಅವ್ರ ಜೊತೆಗೆ ನಾವು ಕೂಡ ಕೈಗೂಡಿಸಿದ್ದೀವಿ. ಈಗ ನೂತನವಾಗಿ ಆಯ್ಕೆಯಾಗಿರುವ ಡೈರೆಕ್ಟ್ರುಗಳು ಸಾಕಷ್ಟು ಯುವಕರಾಗಿದ್ದಾರೆ. ಸಂಘದ ಬಗ್ಗೆ ಸಾಕಷ್ಟು ಕಳಕಳಿ ಐತೆ. ಪತ್ರಕರ್ತರ ಆರೋಗ್ಯ ಯೋಗಕ್ಷೇಮಕ್ಕೂ ಸಹ ಸಾಕಷ್ಟು ಒತ್ತು ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ಪತ್ರಕರ್ತರು ತೀರಾ ಬಡವರು, ಅವ್ರು ಕೆಲವರು ಮನೆಗಳಿಲ್ಲ, ನಿವೇಶನ ಕೂಡ ಇಲ್ಲ. ಅಂಥವ್ರಿಗೆ ನಿವೇಶನ ಕೊಡುವ ನಿಟ್ಟಿನಲ್ಲಿ ನಾವು ಜಿಲ್ಲೆ ಹಾಗೂ ರಾಜ್ಯ ಸಂಘದಲ್ಲಿ ಮನವಿ ಮಾಡಿ ಅವರೆಲ್ಲರಿಗೂ ಕೂಡ ನಿವೇಶನ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸೋಣ. ಹಾಗೂ ಮುಂದಿನ ದಿನಗಳಲ್ಲಿ ಒಂದು ಕ್ರಿಕೆಟ್ ಆಗಲಿ ಮತ್ತು ಕ್ರೀಡಾಕೂಟಗಳು ಮತ್ತು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇತರೆ ಕಾರ್ಯಕ್ರಮಗಳನ್ನ ರೂಪಿಸುವ ಮೂಲಕ ಮಾಗಡಿ ತಾಲೂಕು ಇಡೀ ರಾಜ್ಯಕ್ಕೆ ಮಾದರಿ ತಾಲೂಕಿನಾಗೆ ರಾಮಣ್ಣ ಮಾಡ್ತಾರೆ. ಅವರಿಂದ ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ, ನೂತನವಾಗಿ ಆಯ್ಕೆಯಾದಂತಹ ನಮ್ಮ ನಾಗೇಶ್ ಅವರಲ್ಲಿ, ಕಡೆಮನೆ ಕುಮಾರು, ಕಿರಣ್ ಕುಮಾರು, ಪದ್ಮನಾಭ ಅವರು, ಅಭಿ ಅವರು ಎಲ್ಲರೂ ಕೂಡ ಅವಿರೋಧವಾಗಿ ಆಯ್ಕೆಯಾಗವ್ರೆ. ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸಂಘದ ಪರವಾಗಿ ಹಾಗೂ ಜಿಲ್ಲಾ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ 2 ಮಾತನಾಡೋಕ್ಕೆ ಅವಕಾಶ ಮಾಡ್ಕೊತಾಗ ತಮ್ಮ ಕೆಲವರು ರಾಮಚಂದ್ರ ಕೂಡ ಡೈರೆಕ್ಟರ್ ಆಗಿದ್ದಾರೆ. ಅವರು ಕಾರಣಾಂತರದಿಂದ ಬಂದಿಲ್ಲ, ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಧನ್ಯವಾದಗಳು. KWJ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂದರೆ ಒಂದು ರೀತಿ ಇದು ಹೆಮ್ಮರ. ಈ ಸಂಘ ಎಲ್ಲ ನಮ್ಮೆಲ್ಲರಿಗೂ ಅನಿವಾರ್ಯ. ಆ ಸಂಘಕ್ಕೆ ನಾವೆಲ್ಲರೂ ಅನಿವಾರ್ಯ ಅಲ್ಲ, ನಮಗೆ ಈ ಸಂಘಕ್ಕೆ ನಮಗೆ ಪ್ರಮುಖವಾಗಿ ಸಂಘ ಅನಿವಾರ್ಯ ಅನ್ನೋದನ್ನ ಎಲ್ಲರೂ ಕೂಡ ನಾವು ಹೊರ್ತ್ಕೊಂಡಿದ್ದೀವಿ. ಆ ಒಂದು ಉದ್ದೇಶದಿಂದ ಸಂಘನ ಮತ್ತಷ್ಟು ಬೆಳವಣಿಗೆ ಮಾಡಬೇಕು, ಮತ್ತಷ್ಟು ವಿಶಾಲವಾಗಿ ಪತ್ರಕರ್ತರಿಗೆ ಎಲ್ಲ ರೀತಿಯಲ್ಲೂ ಕಷ್ಟ ಸುಖಕ್ಕೆ ಆಗಬೇಕು ಅಂತೇಳಿ ನಮ್ಮ ಶಿವಾನಂದ ತಗಡೂರು ಆಗಿರ್ಬೋದು, ನಮ್ಮ ಮೆತ್ತಿಕೆರೆ ಜಯರಾಮಣ್ಣ ನಮ್ಮ ಜಿಲ್ಲೆಯವರೇ ಅವರು, ಮತ್ತು ಲೋಕೇಶ್ ಅವರು ಎಲ್ಲ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಈಗ ನಮ್ಮ ಮಾಗಡಿ ತಾಲೂಕಿನಲ್ಲೂ ಕೂಡ ತಗಿಕುಪ್ಪೆ ರಾಮು ನಮ್ಮ ಅಧ್ಯಕ್ಷರು ಅವರು, ಮತ್ತು ಪ್ರಧಾನ ಕಾರ್ಯದರ್ಶಿ ನಮ್ಮ TM ಶ್ರೀನಿವಾಸ್ ಅವರು, ಉಪಾಧ್ಯಕ್ಷರು ನಮ್ಮ ನರಸಿಂಹಮೂರ್ತಿಯವರು, ಖಜಾಂಚಿ ನಮ್ಮ ತೇಜಣ್ಣ, ನಮ್ಮ ಜಿಲ್ಲಾ ಕಾರ್ಯದರ್ಶಿ ಸಿದ್ಧಲಿಂಗೇಶ್ವರರು ಎಲ್ಲರೂ ಮಾಡ್ತಾಯಿದ್ದಾರೆ. ಇವರೆಲ್ಲರೂ ಜವಾಬ್ದಾರಿ ಜೊತೆಗೆ ನಮಗೂ ಕೂಡ ಒಂದು ನಾಮಿನಿ ಡೈರೆಕ್ಟ್ರ್ ಮಾಡೋದ್ರ ಮುಖದಿಂದ ಒಂದು ಸಣ್ಣ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ. ಮುಂದಿನ ದಿನಗಳಲ್ಲಿ ಸಂಘನ ಮತ್ತಷ್ಟು ಬಲಪಡಿಸ್ತೀವಿ. ಮತ್ತು ಪತ್ರಕರ್ತರ ಎಲ್ಲ ಕಷ್ಟ ಸುಖಗಳು ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತೇಳಿ ಈಗ ನಮ್ಮ ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಹೇಳಿದರೆ, ಅದೇ ರೀತಿ ನಮ್ಮ ತಗಿಕುಪ್ಪೆ ರಾಮು ಅವ್ರ ನೇತೃತ್ವದಲ್ಲಿ ಸಂಘನ ಮತ್ತಷ್ಟು ಸಕ್ರಿಯವಾಗಿ ಇಡೋ ಮೂಲಕ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತೇಳಿ ಎಲ್ಲರೂ ಹೇಳಿದ್ವಿ. ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಈಗ ಪ್ರಮುಖವಾಗಿ ನಮ್ಮದು ಪತ್ರಕರ್ತರ ಭವನ ರಾಮೂರವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಇದರಿಂದ ತುಂಬ ಶ್ರಮ ರಾಮೂರ್ದೇ ಇರೋದು. ಆ ರಾಮವ್ರು ಶ್ರಮ ಪಟ್ಟಿದ್ದ ಹಿನ್ನೆಲೆಯಲ್ಲಿ ಇವತ್ತು ಆ ಕಟ್ಟಡ ಆಗ್ತಾಯಿದೆ. ಈಗ ಅದಕ್ಕೆ 108 ಜನ ಅದಕ್ಕೆ ನಾನು ಶ್ರಮ ಪಟ್ಟಿದ್ದೆ, ನಾನು ಇದು ಮಾಡಿದ್ದೆ ಅಂತ ಹೇಳ್ಕೊಬೋದು. ಆದರೆ ಪ್ರಾಮಾಣಿಕವಾಗಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಎಲ್ಲ ಕಚೇರಿಗಳಿಗಲ್ದಿರೋದಾಗಿರ್ಬೋದು, ಎಲ್ಲ ಪತ್ರದ ಕೆಲಸ ಮಾಡಿರ್ಬೋದು, ಎಲ್ಲ ಮಾಡಿರೋದು ರಾಮುನೇ. ಸಾಕಷ್ಟು ಶ್ರಮ ಮಾಡಿ ನನ್ನ ಕಾಲದಲ್ಲಿ ಏನಾದ್ರು ಒಂದು ಆಗಬೇಕು ಅಂತೇಳಿ ಮಾಡಿದ್ರಿಂದ ಅವನು ರಾಮು ಮಾಡಿದ ಉದ್ದೇಶದಿಂದ ಇವತ್ತು ಪತ್ರಕರ್ತರ ಭವನ ಆಗ್ತಿದೆ. ಇಷ್ಟು ವರ್ಷ 4 ಬಾರಿ ಅಧ್ಯಕ್ಷರಾಗಿ ಏನೂ ಮಾಡಿಲ್ಲ ಅಂತೆಲ್ಲರೂ ಕೂಡ ಒಂದು ಬೆರಳು ತೋರಿಸ್ತಾಯಿದ್ರು. ಅದು ಯಾವುದೂ ಕೂಡ ನನ್ನ ಬಗ್ಗೆ ಬೆರಳು ತೋರಿಸ್ಬಾರ್ದು ಅಂತೇಳಿ ಸಾಕಷ್ಟು ಶ್ರಮ ಮಾಡ್ತೇವೆ. ಅದಕ್ಕೂ ಕೂಡ 108 ವಿರೋಧಗಳು, ಟೀಕೆಗಳು, ಟಿಪ್ಪಣಿಗಳು ಎಲ್ಲ ಬರ್ತಾಯಿದೆ. ಈಗೆಲ್ಲ ನಾವೆಲ್ಲ ಪಬ್ಲಿಕ್ ಲೈಫಲ್ಲಿ ಇರೋಂಥವ್ರು, ರಾಮಣ್ಣ ಆಗಿರ್ಬೋದು ಎಲ್ಲರೂ. ಆ ಟೀಕೆ ಟಿಪ್ಪಣಿಗಳು ವಿರೋಧಗಳು ಬಂದಾಗ ಎಲ್ಲವನ್ನೂ ಸಹಿಸ್ಕೊಳ್ಳೋ ಶಕ್ತಿ ರಾಮಣ್ಣಂಗೆ ಐತೆ. ಅವನ್ನೆಲ್ಲವನ್ನೂ ಕೂಡ ಎದುರಿಸೋ ಶಕ್ತಿನೂ ಕೂಡ ರಾಮಣ್ಣಂಗೆ ಐತೆ. ರಾಮಣ್ಣನ ಜೊತೆ ನಾವೆಲ್ಲರೂ ಇದ್ದೀವಿ, ಪದಾಧಿಕಾರಿಗಳು ಸದಸ್ಯರು ನಾವೆಲ್ಲರೂ ಇದ್ದೀವಿ. ಅವ್ರ ಜೊತೆ ನಾವು ಇರ್ತೀವಿ ಮುಂದಿನ ದಿನಗಳಲ್ಲೂ ಕೂಡ. ಒಟ್ಟಾರೆ ನಮಗಿದು ಸಂಘನ ಈಗ ಯಾರು ಪರ್ಯಾಯವಾಗಿ ಮಗದೊಂದು ಸಂಘ ಏನು ಬೇಕಾದರೂ ಮಾಡ್ಕೊಳ್ಳಿ, ಅವ್ರಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡ್ಕೊಬೋದು. ಅದ್ರ ತಕ್ಕ ನಮ್ಮ ಸಂಘ ಏನು ಮೊದಲಿಂದ DV ಗುಂಡಪ್ಪನವ್ರು ಕಟ್ಟಿದಂಥ ಈ ಪತ್ರಕರ್ತರ ಸಂಘ ಸಾಕಷ್ಟು ಬಲಿಷ್ಠವಾಗಿದೆ. ಮತ್ತು ಆ ಒಂದರಲ್ಲಿ
ಸಾವಿರಾರು ಜನ ರಾಜ್ಯದಲ್ಲಿ ಸಾವಿರಾರು ಜನ ಪತ್ರಕರ್ತರು ಈ ಒಂದು ಹೆಮ್ಮರ ಒಂದು ನಮ್ಮ KWG ಅನ್ನೋದು ಹೆಮ್ಮರ ಇದ್ರ ಕೆಳಗಡೆ ನಾವೆಲ್ಲರೂ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಲಿಷ್ಠ ಮಾಡ್ತೀವಿ ಮತ್ತು ಆದಷ್ಟು ಸಮಾಜಮುಖಿಯಾಗಿ ಜನಮುಖಿಯಾಗಿ ಈ ಸಂಘವನ್ನು ಸಕ್ರಿಯ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಗಡಿ ತಾಲೂಕು ಘಟಕದ ಅಧ್ಯಕ್ಷರಾದ TK ರಾಮು ಅವರ ನೇತೃತ್ವದಲ್ಲಿ ಇಂದು ನಡೆದ ತುರ್ತು ಸಭೆಯಲ್ಲಿ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದವನ್ನು ಸಲ್ಲಿಸ್ತೀನಿ. ಸಂಘಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ. ಮೊದಲನೇ ಬಾರಿಗೆ ನಮ್ಮ ಹಿಂದೂ ಸಂಜೆ ಪತ್ರಿಕೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ವಿ ನಾಗರಾಜ್ ಸಂಸ್ಥಾಪಕ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಹಿಂದೂ ಸಂಜೆ ಪತ್ರಿಕೆಗೆ ಪರಿಚಯ ಮಾಡಿಕೊಟ್ಟಂಥ ನನ್ನ ಗುರುಗಳಾದಂಥ ಮಾಗಡಿ ಮಲ್ಲಿಗೆ ಜಗ್ಗಣ್ಣವ್ರನ್ನ ಇವತ್ತು ಜ್ಞಾಪಿಸ್ಕೊಳ್ತಾ, ಇವತ್ತೇನು ನನ್ನನ್ನು ನಿರ್ದೇಶಕರು ಮಾಡವ್ರೆ, ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕರು ಮಾಡವ್ರೆ, ಇದು ನನ್ನ ಗುರುತರವಾದಂಥ ಜವಾಬ್ದಾರಿ. ಈ ಹಿಂದೆ ಸಾಕಷ್ಟು ಇದೇ ಹಿಂದೆ ಒಂದು ಪತ್ರಿಕಾ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಆ್ಯಕ್ಚುಲಾಗಿ ಅದು ಕಾರಣಾಂತರದಿಂದ ಅದರಿಂದ ಹೊರಗಡೆ ಬಂದೆ. ಹಿಂದೆ ನನಗೆ ಮೆಂಬರ್ಶಿಪ್ ಸಿಕ್ಕಿತ್ತು. 2ನೇ ವರ್ಷದ ಮೆಂಬರ್ಶಿಪ್ಪು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ ಸಂದರ್ಭದಲ್ಲಿ ನಾನು ಸ್ವಲ್ಪ ಯಾರೋ ಕಾಣದ ಕೈಗಳು ಮತ್ತು ಅವ್ರಿವ್ರ ಮಾತು ಕಟ್ಕೊಂಡು ಇದೇ ಕಾರ್ಯನಿರತ ಪತ್ರಕರ್ತರ ಸಂಘದ 2ನೇ ವರ್ಷದ ಮೆಂಬರ್ಶಿಪ್ನ ಬೇಡ ಅಂತ ಹೇಳ್ಬಿಟ್ಟು ಇದೇ ರಾಮಣ್ಣವ್ರು ನನಗೆ ಫೋನ್ ಮಾಡಿದ್ರು, ಇದೇ IB-ಯಿಂದ ಫೋನ್ ಮಾಡಿದ್ರು. ಮೆಂಬರ್ಶಿಪ್ ಬೇಡ ಅಂತ ಹೇಳಿದೆ. ಬಟ್ ಮತ್ತೆ ನನಗೆ ಇದರಲ್ಲಿ ಒಂದು ಸದಸ್ಯತ್ವ ಪಡ್ಕೋಬೇಕು ಅಂತ ಯಾಕೆ ಇಷ್ಟ ಆಯಿತು ಅಂತಂದರೆ, ಇದು DV ಗುಂಡಪ್ಪನವರಿಂದ ಸ್ಥಾಪನೆ ಆದಂಥ ಸಂಘ. ಇದರ ರಾಜ್ಯಾಧ್ಯಕ್ಷರು ಬಂದ್ಬಿಟ್ಟು ಶಿವಾನಂದ ತಗಡೂರು. ನಾನು ಆ್ಯಕ್ಚುಲಾಗಿ ಶಿವಾನಂದ ತಗಡೂರವರನ್ನು ಕಾರ್ಯವೈಖರಿನ ಮಾಧ್ಯಮಗಳಲ್ಲಿ, ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟಿಂಗ್ ಮೀಡಿಯಾಗಳಲ್ಲಿ ಗಮನಿಸಿದ್ದೀನಿ. ಈ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಯಾರೆಲ್ಲ ಅವರು ಮೆಂಬರ್ಶಿಪ್ ಇರ್ಬೋದು, ಪದಾಧಿಕಾರಿಗಳು, ಅವರ ಕುಟುಂಬಕ್ಕೆ ಏನಾರು ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಕೂಡ ಮುಖ್ಯಮಂತ್ರಿಗಳ ಗಮನವನ್ನೇ ಸೆಳೆದು ಅವ್ರಿಗೆ ನ್ಯಾಯ ದೊರಕಿಸ್ಕೊಡುವಲ್ಲಿ ಶಿವಾನಂದ ತಗಡೂರವರು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ರೆ ಅದನ್ನು ನಾನು ಗಮನಿಸಿ ಈ ಒಂದು ಸಂಘದಲ್ಲಿ ಮತ್ತೆ ಮೆಂಬರ್ಶಿಪ್ಪು ಪಡಿಬೇಕು ಅಂತೇಳಿ ನನಗೆ ಇಷ್ಟ ಆಯಿತು. ನಾನು ಇವತ್ತು ಹೊರಗಡೆ ಹೋಗಿರ್ಬೋದು, ನನ್ನ ಸ್ನೇಹಿತರು ಕೂಡ ಅದರಲ್ಲಿ ಮೆಂಬರ್ಶಿಪ್ ತಗೋಬೇಕು ಅಂತೇಳಿ ಇದನ್ನು ಮಾಡಿದ್ರು. ಆದರೆ ಇವತ್ತು ಏನು ಈ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನನಗೆ ಮೆಂಬರ್ಶಿಪ್ ಸಿಕ್ಕೈತೆ, ನಾನು ನಿಜವಾಗ್ಲೂ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ಹೇಳ್ತೀನಿ. ಇದು ನಾನು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಗುರುತರವಾದಂಥ ಜವಾಬ್ದಾರಿ ಅಂದರೆ ಒಂದು ಸ್ಥಾನಕ್ಕೆ ಅದರ ಜವಾಬ್ದಾರಿ ಅರಿತು ಕೆಲಸ ಮಾಡಿದಾಗ ಆ ಸ್ಥಾನಕ್ಕೆ ಗೌರವ ಕೊಟ್ಟಂಗೆ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಏನವ್ರೆ, ಇವರೆಲ್ಲ ಪದಾಧಿಕಾರಿಗಳಲ್ಲಿ ಒಂದು ರಿಕ್ವೆಸ್ಟ್ನ ಮಾಡ್ಕೊತೀನಿ. ಸಂಘದ ವತಿಯಿಂದ ಪ್ರತಿ 3 ತಿಂಗಳಿಗೊಮ್ಮೆ ಸಾಮಾಜಿಕ ಕಾರ್ಯಕ್ರಮ ಮಾಡೋಣ. ನಿಜವಾಗ್ಲೂ ನಮಗಿದೊಂದು ವೇದಿಕೆ ಅಂತ ತಿಳ್ಕೊಂಡು ಪ್ರತಿ 3 ರಿಂದ 4 ತಿಂಗಳಿಗೊಮ್ಮೆ ಸಾಮಾಜಿಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಈ ಸಂಘದ ಪದಾಧಿಕಾರಿಗಳು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾವ್ರೆ, ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಈ ನೋಟ್ಬುಕ್ ಇರ್ಬೋದು, ಮತ್ತೊಂದು ಇರ್ಬೋದು, ಮಗದೊಂದು ಇರ್ಬೋದು, ಅವೆಲ್ಲ ವಿತರಣೆ ಮಾಡೋಣ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂತಂದರೆ, ನಮ್ಮ ಅಧ್ಯಕ್ಷರಾದಂಥ ರಾಮಣ್ಣವರು ಎಲ್ಲರೂ ಕೂಡ ಹಿರಿಯರು, ನಾನು ಇಲ್ಲಿ ಇನ್ನೂ ಜೂನಿಯರ್, ನಾನು ಇದರಲ್ಲಿ ಎಲ್ಲರೂ ಕೂಡ ಇದು ಒಂದು ಗ್ರೇಟ್ ಮೆಮೊರಬಲ್ ಕಾರ್ಯಕ್ರಮ ಏನು ಅಂತಂತಂದರೆ, ಮಾನ್ಯ ಶಾಸಕರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಸಂಘಕ್ಕೆ 2.25 ಕೋಟಿನ 2 ರಿಂದ 2.25 ಕೋಟಿ ಇಲ್ಲಿ ಗುಂಡಯ್ಯನವ್ರ ಬಾವಿ ಮುಂದೆ ಸೋಮವಾರ ಏನೋ ಅದು ಪ್ರಾರಂಭ ಆಯ್ತದೆ ಅಂತ ಹೇಳ್ಬಿಟ್ಟು ಅಧ್ಯಕ್ಷ ಹೇಳ್ತಾವ್ರೆ. ಇದು ಇನ್ನೊಂದು ನಾನು ಹತ್ತಿರದಿಂದ ನೋಡಿರೋ ವಿಚಾರ ಏನು ಅಂತಂತಂದರೆ, ಪುರಸಭಾ ಮೀಟಿಂಗ್ನಲ್ಲಿ ಪುರಸಭಾ ಸದಸ್ಯರು ಸಂಘಕ್ಕೆ ನಿವೇಶನ ಕೊಡಬಾರ್ದು, ಯಾಕೆ ಸಂಘಕ್ಕೆ ಕೊಡ್ತೀರಾ ಅಂದಾಗ ಇದೇ ರಾಮಣ್ಣವರು ನಮ್ಮ ಪುರಸಭಾ ಸದಸ್ಯರನ್ನ ಕಾಲಿಗೆ ಬಿದ್ದು ಈ ಒಂದು ಸಂಘಕ್ಕೆ ನಿವೇಶನ ಕೊಡಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡವ್ರೆ. ಅವ್ರಿಗೆ ನಿಜವಾಗ್ಲೂ ಕೂಡ ತುಂಬ ಥ್ಯಾಂಕ್ಸ್ನ ಹೇಳ್ತಾ, ಆದಷ್ಟು ಬೇಗ ಸಂಘದ ಕಟ್ಟಡ ಪ್ರಾರಂಭ ಮಾಡಿ ಅದನ್ನು ಪೂರ್ಣಗೊಳಿಸಿ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳು ಸಂಘದಲ್ಲೇ ನಡಿಬೇಕು ಅಂತ, ಸಂಘದ ಕಟ್ಟಡದಲ್ಲೇ ನಡಿಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ನ ಮಾಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.
ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಗಡಿ ಶಾಖೆ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ, ಪ್ರಥಮವಾಗಿ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಜಿಲ್ಲಾ ಕಾರ್ಯದರ್ಶಿಗಳಿಗೆ ನೂತನವಾಗಿ ಇವತ್ತು ನಾಮನಿರ್ದೇಶನಗೊಂಡಿರುವಂಥ ಕಿರಣ್ ಕುಮಾರ್ ಅವರು ಮತ್ತು ಕಡೆಮನೆ ಕುಮಾರ್ ಅವರು, ನಾಗೇಶ್ ಅವ್ರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಜೊತೆ ಒಳ್ಳೆಯವರು ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ನಾವು ಮಾಡೋ ಒಳ್ಳೆ ಕೆಲಸನೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮಲ್ಲಿ ರಾಗ, ದ್ವೇಷ, ಅಸೂಯೆಯನ್ನು ಬಿಟ್ಟು ಸಂಘವನ್ನು ಸುಸ್ಥಿತವಾಗಿ ನಡೆಸಬೇಕು. ವಿಶೇಷವಾಗಿ ಈ ಸಲ ಭಾಳ ಸಂತೋಷವಾದಂಥ ದಿನ ಹೇಳಿದ್ವು. ಯಾಕಂದರೆ ಮಾಗಡಿಯ ಗೌರವಾನ್ವಿತ ಶಾಸಕ ಬಾಲಕೃಷ್ಣ ಸಾಹೇಬರು ಬಹಳ ವರ್ಷಗಳಿಂದ ಈ ಒಂದು ಪತ್ರಿಕಾ ಭವನ ಆಗಿರಲಿಲ್ಲ. ಈ ಸಲ ಪತ್ರಿಕಾ ಭವನ ಸಹ ಮಂಜೂರು ಮಾಡಿಕೊಟ್ಟಿದ್ದೆ. ಅವ್ರದ್ದು ಮಾಡಿರೋದು ಒಂದು ಸಂತೋಷಕರ ವಿಚಾರ. ಮತ್ತು ಅದೇನು ಸೋಮವಾರದ ಕಾರ್ಯ ಅವಲೇ ಅದು ಏನು ಕಾಮಗಾರಿ ಆರಂಭ ಆಗ್ತಾಯಿದೆ. ಹಾಗಾಗಿ ನಾವೆಲ್ಲ ಸೇರಿ ಒಂದು ಪತ್ರಿಕಾ ಭವನವನ್ನು ಕಟ್ಟೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಮತ್ತು ಇದಕ್ಕೆ ನಮ್ಮ ಸಹಕರಿಸಿದ ಶಾಸಕರು ಸಹ ಅಭಿನಂದನೆ ಹೇಳ್ತೇನೆ. ಕಾರಣ ಅವರು ಸಹ ಸ್ವಂತ ಜೋಬಿಂದ ದುಡ್ಡು ಕೊಟ್ಬಿಟ್ಟು ನಮಗೆ ಜಾಗವನ್ನು ಕೊಡಿಸಿರೋದು, ಮತ್ತು ಅವ್ರ ತಂದೆ ತಾಯಿ ಹೆಸರಲ್ಲಿ ಕೊಡಿಸಿರೋದು ಭಾಳ ಸಂತೋಷಕರ ವಿಚಾರ. ಇದಕ್ಕೆ ಶ್ರಮಿಸಿರುವಂಥ ನಮ್ಮ ರಾಮು ಇರ್ಬೋದು, ಸಿದ್ಲಿಂಗಣ್ಣ ಇರ್ಬೋದು, ನಮ್ಮೆಲ್ಲ ಕಿರಣ್, ನಾವೇನಿದ್ದೀವಿ ಎಲ್ಲ, ಶ್ರೀನಿವಾಸು, ನಮ್ಮ ನರಸಿಂಹಮೂರ್ತಣ್ಣ, ಮಂಜಣ್ಣ, ಎಲ್ಲರ ಶ್ರಮ, ಪ್ರತಿಯೊಬ್ಬರು ಶ್ರಮದ ಹಿಂದೆ ಇದ್ರ ಶ್ರಮ ಇದೆ. ಮತ್ತು ಈ ಪಾಪ ರಾಮಣ್ಣ ಅಂತೂ ವಿಶೇಷವಾಗಿ ವಿಕಾಸಸೌಧ, ವಿಧಾನಸೌಧದಲ್ಲಿ ಸಾಕಷ್ಟು ಓಡಾಡಿ ಶ್ರಮ ಹಾಕಿದ್ದಾರೆ. ಅದು ನಾವೀಗ ಅದು ನಮ್ಮ ಕೈ ಸೇರಿದೆ. ಅದು ನಾವು ನೀವೆಲ್ಲ ಸೇರಿ ಒಂದು ಅದ್ಭುತವಾದಂಥ ಪತ್ರಿಭವನವನ್ನು ಕಟ್ಟೋಣ ಅಂತ ಹೇಳ್ತಾ, ಮತ್ತು ನೂತನವಾಗಿ ನಮ್ಮ 3 ಜನ ನಿರ್ದೇಶಕರು ನಂದೊಂದು ಕಿವಿ ಮಾತು, ಸದೃಢವಾದ ಸಂಘವನ್ನು ಕಟ್ಟೋಣ, ನಮ್ಮ ವೈಯಕ್ತಿಕ ರಾಗದ್ವೇಷಗಳನ್ನು ಮರೆಯೋಣ, ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಕೆಂಪೇಗೌಡರ ಕೀರ್ತಿಯನ್ನು ರಾಜ್ಯದ ಮೂಲೆಗಳಲ್ಲಿ ಬೆಳೆಸುವಂಥ ಕೆಲಸ ಆಗಬೇಕು. ಮಾದರಿ ಒಂದು ಸಂಘ ಆಗಬೇಕು ನಮ್ಮ ತಾಲೂಕು ಕಾರ್ಯನಿರತ ಪರ ಸಂಘ ಅಂತ ಹೇಳೋದು ತಪ್ಪಾಗಲಾರ್ದು. ಕಾರಣ ಇಷ್ಟೇ, ಚುನಾವಣೆಗಳು ಬರ್ತವೆ ಹೋಗ್ತವೆ, ಅವನ್ನ ಬಿಟ್ಬಿಡ್ಬೇಕು. ಎಲ್ಲ ನಾವು ಆ ಚುನಾವಣೆ ಬಂದಾಗ ಮಾತ್ರ ಚುನಾವಣೆ ಮಾಡ್ಕೋಬೇಕು. ಬಿಟ್ಬಿಟ್ಟು ನಾವೆಲ್ಲ ಆನಂದವಾಗಿ ಎಲ್ಲರೂ ಅಣ್ತಂದಿರಂಗೆ ಸಹಬಾಳ್ವೆ, ಸಹಮತದಿಂದ ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ, ನೂತನ ಈ ನಿರ್ದೇಶಕರೇ ಮಾಗಡಿ ರಂಗ ಪ್ರಶಾಂತ್ ಸೋಮೇಶ್ವರ ಒಳ್ಳೇದು ಮಾಡಲಿ, ಇನ್ನೊಂದಷ್ಟು ಒಳ್ಳೆ ಬರವಣಿಗೆಗಳು ಬರಲಿ, ಒಳ್ಳೆ ವಿಚಾರಗಳನ್ನು ತರಲಿ ಅಂತ ಹೇಳ್ತಾ ನಾನು 2 ಮಾತು ಆಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತೊಮ್ಮೆ ನೂತನ ನಿರ್ದೇಶಕರಿಗೆ ಶುಭಾಶಯ ಹೇಳ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ, ಸಂಘನ ಮುನ್ನಡೆಸಿ.